ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾ ಮತ್ತೊಂದು ಸಮರಕ್ಕೆ ಸಜ್ಜಾಗಿದೆ. ನ್ಯೂಯಾರ್ಕ್ನ ನಸೋ ಸ್ಟೇಡಿಯಂನಲ್ಲಿ ಜೂನ್ 12ರಂದು ಯುಎಸ್ಎ ತಂಡವನ್ನು ಎದುರಿಸಲಿದೆ. ಈ ಪಂದ್ಯ ರಾತ್ರಿ 8 ಗಂಟೆಯಿಂದ ಆರಂಭವಾಗಲಿದೆ. ಮೊದಲ ಪಂದ್ಯದಲ್ಲಿ ಕೆನಡಾ ತಂಡವನ್ನು ಮಣಿಸಿರುವ ಅಮೆರಿಕ ಪಾಕ್ ತಂಡಕ್ಕೂ ಆಘಾತ ನೀಡಿದೆ. ಈ ಬೆನ್ನಲ್ಲೇ ಅಮೆರಿಕ ಟೀಮ್ ಇಂಡಿಯಾವನ್ನ ಸೋಲಿಸುವ ಹಠದಲ್ಲಿದೆ. ಆದರೆ ರೋಹಿತ್ ಪಡೆಯನ್ನು ಎದುರಿಸುವುದು ಯುಎಸ್ಎ ಪಡೆ ಅಂದುಕೊಂಡಷ್ಟು ಈಸಿ ಅಲ್ಲ. ಆದರೂ ಕೂಡ ಅಮೆರಿಕ ಎದುರು ಟೀಮ್ ಇಂಡಿಯಾ ಎಚ್ಚರಿಕೆ ಆಟ ಆಡಲೇಬೇಕು. ಸ್ಟಾರ್ ಪ್ಲೇಯರ್ ವಿರಾಟ್ ಕೊಹ್ಲಿ ಕಂಡ್ರೆ ಮಾಜಿ ಕ್ರಿಕೆಟರ್ ಅಂಬಾಟಿ ರಾಯುಡು ಅದ್ಯಾಕೆ ಹಿಂಗಾಡ್ತಾರೋ. ಕೊಹ್ಲಿ ಐರ್ಲೆಂಡ್ ವಿರುದ್ಧ ಕೇವಲ 1 ರನ್ಗೆ ಔಟ್ ಆಗಿದ್ರು. ಬಳಿಕ ಪಾಕ್ ವಿರುದ್ಧ 4 ರನ್ಗೆ ವಿಕೆಟ್ ಒಪ್ಪಿಸಿ ನಿರಾಸೆ ಮೂಡಿಸಿದ್ರು. ಈಗ ಕೊಹ್ಲಿ ವಿರುದ್ಧ ಟೀಮ್ ಇಂಡಿಯಾ ಮಾಜಿ ಕ್ರಿಕೆಟರ್ ಅಂಬಾಟಿ ರಾಯುಡು ಮತ್ತೆ ನಾಲೆಗೆ ಹರಿಬಿಟ್ಟಿದ್ದಾರೆ. ಇದು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲ, ಬದಲಿಗೆ ಐಸಿಸಿ ಮೆಗಾ ಟೂರ್ನಿ T20 ವಿಶ್ವಕಪ್. ಐಪಿಎಲ್ನಲ್ಲಿ ಆಡಿದ ಹಾಗೆ ಆಡಿದರೆ ಸೋಲು ಗ್ಯಾರಂಟಿ ಅಂತ ಕೊಹ್ಲಿಯನ್ನ ಪರೋಕ್ಷವಾಗಿ ಟೀಕಿಸಿದ್ದಾರೆ ರಾಯುಡು. ಪಾಕಿಸ್ತಾನ ವಿರುದ್ಧ ಲೋ ಸ್ಕೋರಿಂಗ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ತಮ್ಮ ಬೌಲರ್ಸ್ ಮೇಲೆ ನಂಬಿಕೆ ಇಟ್ಟಿದ್ದರಿಂದಲೇ ಭಾರತ ತಂಡ 6 ರನ್ಗಳಿಂದ ಗೆಲುವು ಸಾಧಿಸಿದೆ ಎಂದು ಮಾಜಿ ಕ್ರಿಕೆಟರ್ ರಾಬಿನ್ ಉತ್ತಪ್ಪ ಹೇಳಿದ್ದಾರೆ. ಈ ಪಂದ್ಯದಲ್ಲಿ ಅದ್ಭುತ ಬೌಲಿಂಗ್ ಪ್ರದರ್ಶನಕ್ಕೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರೇ ಕಾರಣ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ನಿಜಕ್ಕೂ ಅದ್ಭುತ. ಇವರ ಜಾಗದಲ್ಲಿ ಬೇರೆ ಯಾರಿದ್ರೂ ಸುಲಭವಾಗಿ ಸೋಲೊಪ್ಪಿಕೊಳ್ತಾ ಇದ್ರು. ಆದರೆ ರೋಹಿತ್ ಶರ್ಮಾ ಅವರು ಧೃತಿಗೆಡದೆ ತಮ್ಮ ಬೌಲರ್ಗಳ ಮೇಲೆ ನಂಬಿಕೆ ಇಟ್ಟಿದ್ರು. ಅವರೇ ಬೌಲರ್ಸ್ಗೆ ಆತ್ಮಸ್ಥೈರ್ಯವನ್ನ ತುಂಬಿದ್ರು ಅಂತ ರಾಬಿನ್ ಉತ್ತಪ್ಪ ಹೇಳಿದ್ದಾರೆ. T20 ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಕಡಿಮೆ ಸ್ಕೋರ್ ದಾಖಲಿಸಿದ ಬೇಡದ ದಾಖಲೆಯನ್ನ ದಕ್ಷಿಣ ಆಫ್ರಿಕಾ ಬರೆದಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಫ್ರಿಕಾ ಪರ ಕೇವಲ 3 ಬ್ಯಾಟ್ಸ್ಮನ್ಗಳಿಗೆ ಮಾತ್ರ 2 ಅಂಕಿ ತಲುಪಲು ಸಾಧ್ಯವಾಯಿತು. ಇಬ್ಬರು 0 ಸುತ್ತಿದ್ರೆ 3 ಒಂದೇ ರನ್ಗೆ ತೃಪ್ತಿಪಟ್ಟರು. ರನ್ ಗಳಿಸಲು ಒದ್ದಾಡಿದ ಆಫ್ರಿಕಾ ಬ್ಯಾಟರ್ಸ್ 113 ರನ್ ಸೇರಿಸಿದ್ರು. ಈ ಅಲ್ಪ ಗುರಿ ಬೆನ್ನಟ್ಟಿದ ಬಾಂಗ್ಲಾದೇಶ 4 ರನ್ಗಳಿಂದ ಸೋಲೊಪ್ಪಿಕೊಳ್ತು. ಪಾಕಿಸ್ತಾನವನ್ನ ಬಗ್ಗು ಬಡಿದ ಭಾರತದ ವಿರುದ್ಧ ಪಾಕಿಗಳು ಕಿಡಿಕಾರ್ತಾ ಇದ್ರೆ ಪಾಕ್ನ ಮಾಜಿ ಕ್ರಿಕೆಟರ್ಸ್ ಇಂಡಿಯಾ ಟೀಮ್ನ ಗುಣಗಾನ ಮಾಡ್ತಿದ್ದಾರೆ. ಪಾಕಿಸ್ತಾನ ವಿರುದ್ಧ 6 ರನ್ಗಳ ಗೆಲುವು ಸಾಧಿಸಿದ ಟೀಮ್ ಇಂಡಿಯಾ ಪ್ರದರ್ಶನವನ್ನ ಪಾಕ್ ಮಾಜಿ ವೇಗಿ ವಕಾರ್ ಯೂನಿಸ್ ಹೊಗಳಿದ್ದಾರೆ. ಭಾರತ ನಿಜಕ್ಕೂ ಉತ್ತಮ ತಂಡ ಎಂದಿದ್ದಾರೆ. ಪಾಕಿಸ್ತಾನ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಇವತ್ತು ಕೆನಡಾ ವಿರುದ್ಧ ಸೆಣಸಾಡಲಿದೆ. ಸೋತರೆ ತಂಡ ಗುಂಪು ಹಂತದಲ್ಲೇ ಹೊರಬೀಳಲಿದೆ. ಎ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಯುಎಸ್ಎ ವಿರುದ್ಧ ಸೂಪರ್ ಓವರ್ನಲ್ಲಿ ಆಘಾತಕಾರಿ ಸೋಲು ಕಂಡಿದ್ದ ಬಾಬರ್ ಆಜಂ ಪಡೆ ಭಾನುವಾರ ಬದ್ಧವೈರಿ ಭಾರತಕ್ಕೆ ಶರಣಾಗಿತ್ತು. ತಂಡ ಇನ್ನಷ್ಟೇ ಅಂಕ ಖಾತೆ ತೆರೆಯಬೇಕಿದ್ದು ಈ ಪಂದ್ಯದಲ್ಲಿ ಗೆದ್ದರಷ್ಟೇ ಸೂಪರ್ 8 ಹಂತದ ಕನಸು ಜೀವಂತವಾಗಿರಲಿದೆ. ಈ ಬಾರಿಯ ಕಪ್ ಗೆಲ್ಲುವ ಪ್ರಬಲ ಸ್ಪರ್ಧಿಯಾಗಿ ಅಖಾಡಕ್ಕಿಳಿದಿರುವ ಪಾಕಿಸ್ತಾನ ತಂಡ ಕೇವಲ 2 ಪಂದ್ಯಗಳ ಬಳಿಕ ಟೂರ್ನಿಯಿಂದ ಹೊರಬೀಳುವ ಆತಂಕದಲ್ಲಿದೆ. ಈಗಾಗಲೇ ಪಾಕಿಸ್ತಾನ ಪಾಯಿಂಟ್ಸ್ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ಹೀಗಿರುವಾಗ ಬಾಬರ್ ಪಡೆ ಕೆನಡಾ ಮತ್ತು ಐರ್ಲೆಂಡ್ ವಿರುದ್ಧ ಉಳಿದಿರುವ 2 ಪಂದ್ಯಗಳನ್ನು ಗೆಲ್ಲಬೇಕಾಗಿದೆ. ಆದರೆ ಇವತ್ತಿನ ಪಂದ್ಯಕ್ಕೆ ಮಳೆ ಬರುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಕೆನಡಾ ವಿರುದ್ಧದ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿದರೆ ಪಾಕ್ ಪಡೆ ಲೀಗ್ನಿಂದ ಹೊರಬೀಳಲಿದೆ. ಪಾಕಿಸ್ತಾನ ಸೂಪರ್ 8 ಹಂತಕ್ಕೆ ಏರುವ ಕನಸು ಕಾಣ್ತಿದೆ. ಆದರೆ ಪಾಕಿಗಳ ಕನಸು ಈಡೇರಬೇಕಾದ್ರೆ ಭಾರತದ ಸಹಾಯ ಬೇಕೇ ಬೇಕು. ಎ ಗುಂಪಿನಲ್ಲಿ ಪಾಕಿಸ್ತಾನ ಇನ್ನೆರಡು ಪಂದ್ಯಗಳನ್ನು ಆಡಬೇಕಿದೆ. ಇದಕ್ಕಾಗಿ ಪಾಕಿಸ್ತಾನ ಕ್ರಿಕೆಟ್ ತಂಡಕ್ಕೆ ಭಾರತ ಹಾಗೆ ಐರ್ಲೆಂಡ್ನ ನೆರವು ಬೇಕಾಗುತ್ತೆ. ಪಾಕಿಸ್ತಾನದ ರನ್ ರೇಟ್ ಮೈನಸ್ನಲ್ಲಿದ್ರೆ ಅಮೆರಿಕ ಪ್ಲಸ್ನಲ್ಲಿದೆ. ಪಾಕ್ ಮುಂದಿನ 2 ಪಂದ್ಯ ಗೆದ್ದು 4 ಅಂಕಗಳನ್ನು ತಲುಪುವುದಲ್ಲದೆ ಅಮೆರಿಕಕ್ಕಿಂತ ಉತ್ತಮ ರನ್ ರೇಟ್ ಅನ್ನ ಹೊಂದಿರಬೇಕು. ಇದಕ್ಕಾಗಿ ಭಾರತವು ಅಮೆರಿಕವನ್ನು ದೊಡ್ಡ ಅಂತರದಿಂದ ಸೋಲಿಸಬೇಕು. ಅಮೆರಿಕ ನೆಟ್ ರನ್ ರೇಟ್ ಕೂಡ ಕಡಿಮೆ ಆದರೆ ಪಾಕಿಸ್ತಾನಕ್ಕೆ ಲಾಭವಾಗಲಿದೆ. ಕ್ರಿಕೆಟ್ ಲೋಕದ ರಿಯಲ್ ಕಿಂಗ್ ಯಾರು? ವಿರಾಟ್ ಕೊಹ್ಲಿನ ಬಾಬರ್ ಆಜಂ ಎಂಬ ಪ್ರಶ್ನೆಗೆ ಪಾಕ್ನ ಮಾಜಿ ಕ್ರಿಕೆಟಿಗ ಪಾಕ್ ಅಭಿಮಾನಿಗಳು ಮುಟ್ಟಿ ನೋಡಿಕೊಳ್ಳುವಂತ ಉತ್ತರ ಕೊಟ್ಟಿದ್ದಾರೆ. ಬಾಬರ್ ಆಜಂ ಕೊಹ್ಲಿಯ ಚಪ್ಪಲಿಗೂ ಸಮವಲ್ಲ ಎಂದು ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ದಾನಿಶ್ ಕನೇರಿಯಾ ಹೇಳಿದ್ದಾರೆ. ಬಾಬರ್ ಆಜಂ ಇನ್ನೂ ಕೊಹ್ಲಿಯ ಚಪ್ಪಲಿಯ ಹತ್ತಿರಕ್ಕೂ ಸುಳಿದಿಲ್ಲ ಎಂಬ ಹೇಳಿಕೆ ಈಗ ವಿವಾದದ ಕಿಡಿ ಹೊತ್ತಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪುಣ್ಯಕ್ಷೇತ್ರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭಾರತೀಯ ಕ್ರಿಕೆಟ್ ತಂಡದ ಆಟಗಾರ ಹಾಗೆ ಕರ್ನಾಟಕ ರಣಜಿ ತಂಡದ ಕ್ಯಾಪ್ಟನ್ ಮಯಾಂಕ್ ಅಗರ್ವಾಲ್ ತನ್ನ ಪತ್ನಿ ಜೊತೆಗೆ ಭೇಟಿ ನೀಡಿದರು. ದೇವಿಯ ದರ್ಶನ ಪಡೆದ ಬಳಿಕ ಅವರು ವಿಶೇಷ ಪೂಜೆ ಸಲ್ಲಿಸಿದರು. ಮಯಾಂಕ್ ಅಗರ್ವಾಲ್ ಕೆಲ ಹೊತ್ತು ದೇವಸ್ಥಾನದಲ್ಲೇ ಸಮಯ ಕಳೆದಿದ್ದಾರೆ. ಕ್ರಿಕೆಟ್ ಆಟಗಾರನ ಆಗಮನದಿಂದ ಖುಷಿಯಾದ ಅಭಿಮಾನಿಗಳು ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದಾರೆ. ದೇವಸ್ಥಾನದ ಆಡಳಿತ ಸಮಿತಿ ವತಿಯಿಂದ ಮಯಾಂಕ್ರನ್ನ ಸನ್ಮಾನಿಸಲಾಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.